ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಬಾಂಗ್ಡಾ ಫಿಶ್ ಫ್ರೈ ಯಾವ ಥರ ಈಸಿಯಾಗಿ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಈ ಥರ ರವಾ ಫಿಶ್ ಫ್ರೈನ ಈಸಿಯಾಗಿ ಮನೆಯಲ್ಲೇ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿನೂ ಮಾಡ್ಕೊಬೋದು. ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣಂತ್ರಿ. ಮೊದಲಿಗೆ ನಾನಿಲ್ಲಿ ಫಿಶ್ ಫ್ರೈನ ಈ ಥರ ಮಾರ್ಕೆಟಿಂದ ಕ್ಲೀನಾಗಿ ನಾನು ಇವನ್ನ ವಾಶ್ ಮಾಡಿಕೊಂಡೇ ತರಿಸೀನಿ. ಮತ್ತು ಇದನ್ನು ನಾನು ಮನೆಯಲ್ಲೂ ಒಂದು 2-3 ನೀರಿನಿಂದ ಚೆಂದಾಗೆ ತೊಳ್ಕೊಂಡು ಈ ಥರ ತೆಗೆದಿಟ್ಕೊಂಡೇನಿ ರೀ. ಈಗ ನೋಡಿರಿ, ನಾವು ಇದಕ್ಕೆ ಸ್ವಲ್ಪ ನಮಗೆ ಫಿಶ್ ಎಷ್ಟಿರ್ತಾವೆ ಅದ್ರ ಮೇಲೆ ಪ್ರಮಾಣ ನಾವು ತೊಗೋಬೇಕಾಗತ್ತೆ. ಸ್ವಲ್ಪ ಕಾರ್ನ್ಫ್ಲವರ್ ತೊಗೊಂಡೇನಿ, ಆಮೇಲೆ ಕಡ್ಲೆ ಹಿಟ್ಟು ತೊಗೊಂಡೇನಿ, ಸ್ವಲ್ಪ ಮೈದಾ ಹಿಟ್ಟು ತೊಗೊಳತ್ತೀನಿ ರೀ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಖಾರದ ಪುಡಿ, ಅಂದರೆ ಮಸಾಲೆ ಕೂಡಿಸಿರಂಗಿಲ್ಲಲ್ಲ ಅಂಥ ಖಾರನ ತೊಗೊಳತ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕ್ರಿ. ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್, ಅಂದರೆ ಸ್ವಲ್ಪ ಉಟ್ಟಾಗಿ ಮಿಕ್ಸಿಗೆ ಮಾಡಿಕೊಂಡು ನಾವು ಹಾಕ್ಕೋಬೇಕು. ಮತ್ತು ನಾನಿಲ್ಲಿ ಇದಕ್ಕೆ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಟು ಅದ್ರ ರಸನ ಹಾಕ್ಕೊಳಕತ್ತೀನಿ. ಇದರಿಂದ ಖಾರ ಹುಳಿ ಮತ್ತು ಸೂಪರ್ ಟೇಸ್ಟ್ ಕೊಡುತ್ತೆ ಫಿಶ್ ಫ್ರೈಗೆ ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ ರೀ. ಈಗ ನಾವು ಇದನ್ನು ಫಿಶ್ಗೆ ನಾವು ಹಚ್ಕೊಳಕ್ಕೆ ಯಾವ ಥರ ನಮಗೆ ಬೇಕಲ್ಲ ಆ ಥರ ನಾವು ಇದನ್ನು ರೆಡಿ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಬೇಕಾಗಿರೋ ಹಿಟ್ಟು ಅದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ನಮ್ಗೆ ಫಿಶ್ಗೆ ಕೋಟಿಂಗ್ ಮಾಡೋಕೆ ಈ ಥರ ಕನ್ಸಿಸ್ಟೆನ್ಸಿ ಬೇಕು. ಅದಕ್ಕೆ ಇದನ್ನು ಈ ಥರ ರೆಡಿ ಮಾಡ್ಕೋಬೇಕು. ಈಗ ಒಂದೊಂದು ಫಿಶ್ನ ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಅದ್ರೊಳಗೆ ಹೋದ್ರೆ ಇನ್ನೂ ಸೂಪರ್ ಟೇಸ್ಟಾಗಿ ರುಚಿಯಾಗಿ ಕೊಡ್ತಾವ್ರಿ. ಬರ್ರಿ ಈಗ ಎಲ್ಲನೂ ಇದೇ ಥರನ ಕಟ್ ಮಾಡಿಕೊಂಡು ಈ ಥರ ಮಸಾಲೆನ ಇವಕ್ಕೆ ಎರಡೂ ಕಡೆನೂ ಹಚ್ಕೊಂಡ್ಬಿಡೋಣ್ರಿ. ಈಗ ನಾನು ಎಲ್ಲ ಫಿಶನ್ನು ಈ ಥರ ಕಟ್ ಮಾಡಿ ಇಟ್ಕೊಳಕತ್ತೀನಿ ರೀ. ಈಗ ಒಂದೊಂದಕ್ಕೂ ನಾವು ಈ ಥರ ಎಲ್ಲ ಮಸಾಲೆನ ಇವಕ್ಕೆ ಎರಡೂ ಕಡೆ ಮತ್ತು ಒಳಗೆ ಸ್ವಲ್ಪ ಈ ಥರ ಪೇಸ್ಟನ್ನು ಎಲ್ಲ ಕಡೆ ಹಾಕ್ಕೊಂಬಿಡೋಣ್ರಿ. ಎಲ್ಲನೂ ನಾನು ಫಿಶ್ ಫ್ರೈನ ಈ ಥರ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ನೋಡಿ ಯಾವ ಥರ ಅಡುಗೆ ಬಂದಿದೆ ಅಂತ ಲೈಕ್, ಕಮೆಂಟು ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಸಪೋರ್ಟು ಯಾವಾಗಲೂ ನನಗೆ ಇರಲಿ. ಈಗ ನೋಡಿರಿ, ಎಲ್ಲ ಫಿಶ್ ಫ್ರೈನು ಈ ಥರ ನಾನು ಹಚ್ಕೊಂಡು ರೆಡಿ ಮಾಡ್ಕೊಳಕತ್ತೆ. ನೋಡಿರಿ, ಈಗ ಎಲ್ಲ ಫಿಶ್ನು ಈ ಥರ ಕೋಟಿಂಗ್ ಮಾಡಿ ರೆಡಿ ಆದು ಫಿಶ್ ಫ್ರೈ ಮಾಡೋಕ್ಕೆ. ಈಗ ನಾನು ಇದಕ್ಕೆ ರವಾ ಫ್ರೈ ಮಾಡ್ಬೇಕಲ್ರಿ, ಅದ್ರ ಸಂಬಂಧ ಈಗ ಒಂದು ಪ್ಲೇಟ್ ಒಳಗೆ ಸಣ್ಣ ರವೆ, ಬಾಂಬೆ ರವೆ ಅಥವಾ ಅಮೂಲಿನ ಅಂತೀವಲ್ಲ ಆ ಥರ ಸಣ್ಣ ರವೆ ತೊಗೋಬೇಕು. ಅದ್ರೊಳಗೆ ಸ್ವಲ್ಪ ಗರಂ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗೇನು ನೀವು ಪೇಸ್ಟ್ ಹಚ್ಚಿ ಎಲ್ಲ ಫಿಶ್ ಈ ಥರ ಇಟ್ಕೊಂಡಿನಲ್ಲ, ಈಗ ಇದ್ರೊಳಗೆ ನಾವು ಇವನ್ನ ಒಂದೊಂದಾಗಿ ಅವನ್ನ ರವಾ ಫ್ರೈ ರವೆ ಹಚ್ಬೇಕ್ರಿ. ಅದಕ್ಕೆ ಈಗ ಮಿಕ್ಸ್ ಮಾಡ್ಕೊಂಡಂಥ ರವಾನ ಈಗ ಫಿಶ್ಗೆ ನಾವು ಅಂಟಿಸ್ಬೇಕ್ರಿ. ಒಂದೊಂದನ್ನು ಇದ್ರೊಳಗೆ ಅದ್ದಿ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಕಡೆನೂ ರವೆ ಹತ್ತೋ ಥರ ಕೋಟ್ ಮಾಡ್ಕೋಬೇಕ್ರಿ. ಇವೊಂಥರ ಡಿಫ್ರೆಂಟ್, ಹಂಗನೂ ಕರೀತಾರೆ, ಆದರೆ ಇದು ರವಾ ಫಿಶ್ ಫ್ರೈ ಹೋಟೆಲ್ ಒಳಗೆಲ್ಲ ಮಾಡ್ತಾರಲ್ಲ ಅದೇ ಥರನ ಮಸ್ತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರ್ತಾವೆ. ಈಗ ಒಂದೊಂದು ನಾನು ಈ ಥರ ಫಿಶ್ ಫ್ರೈನ ಎಲ್ಲನೂ ಹಚ್ಚಿ ಇಟ್ಕೊಳತ್ತೀನಿ ರೀ. ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಂಡೇನಿ. ಈಗ ಒಂದೊಂದಾಗಿ ಇವನ್ನ ಕರ್ಕೊಂಬಿಡೋಣ್ರಿ, ಫ್ರೈ ಮಾಡೋಣ. ಡೀಪ್ ಫ್ರೈ ಜಾಸ್ತಿ ಏನು ಟೈಮ್ ಬೇಕಾಗಂಗಿಲ್ಲ ರೀ. ಈಗ ಜಲ್ದಿನ ಫ್ರೈ ಆಗ್ತಾವೆ ನೋಡಿರಿ, ಮಸ್ತ್ ಟೇಸ್ಟ್ ಆಗ್ತಾವೆ. ಈ ಥರ ಕ್ರಿಸ್ಪಿಯಾಗಿನೂ ಬರ್ತಾವೆ. ಈಸಿಯಾಗಿ ಮಾಡ್ಕೋಬೋದು. ಸೇಮ್ ಹೋಟೆಲ್ ಥರನ ಟೇಸ್ಟ್ ಇರ್ತಾವ್ರಿ ಇವು. ನೋಡಿರಿ, ನಮ್ಮ ಬಾಂಗ್ಡಾ ಫಿಶ್ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಕಾಣಕ್ಕೂ ಎಷ್ಟು ಚೆಂದಾಗಿ ಕಾಣತ್ತಾವೆ. ಸೇಮ್ ಹೋಟೆಲ್ ಥರನ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಯಾವ ಕೆಮಿಕಲ್ ಯೂಸ್ ಮಾಡೋಕ್ಕಾಗಂಗಿಲ್ಲ, ಏನೂ ಇಲ್ಲ. ಮನೆಯಲ್ಲೇ ಇದ್ದ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈ ಥರ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು ರೀ. ನೋಡಿರಿ ಯಾವ ಥರ ರೆಡಿ ಅದು, ನೋಡಕ್ಕೂ ಎಷ್ಟು ಚಂದ ಕಾಣತ್ತಾವೆ. ಇನ್ನು ತಿಂದರೆ ಹೆಂಗಿರ್ತಾವೆ
ನೀವು ಈ ಥರ ಮನೆಯಲ್ಲಿ ಮಾಡಿಕೊಂಡು ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು.